Hi everyone. This class also relating to tax benefit for new business based on its nature and size and location of the business. Dear student, government always not consider the not providing benefits to large and medium business. It's also consider the small business also. The tax planning for eligible business under section 44 AD, it is one of the benefit for small business persons. Thus, here we are going to be presumed the income based on their turnover. The first one here 6% presumed income of total receipts which is received by an account payee, check or DD or electronic clearing system through bank account. ಯಾರೋ ಅವ್ರ ಟ್ರಾನ್ಸಾಕ್ಷನ್ನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೂಲಕ ಅವರ ಗ್ರಾಸ್ ರೆಸಿಪ್ಟ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಅಲ್ಲಿ ಅವರ ಟೋಟಲ್ ಟರ್ನ್ ಓವರ್ನ 6% ನಾನು ಇಲ್ಲಿ ಬಿಸ್ನೆಸ್ ಇನ್ಕಮ್ ಅಂತ ಅಂದರೆ ಬಿಸ್ನೆಸ್ ಗ್ರಾಸ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೇನೆ. ಅದೇ ರೀತಿ ಹೂ ಡೋಂಟ್ ಹ್ಯಾವ್ ಡೂಯಿಂಗ್ ದೇರ್ ಟ್ರಾನ್ಸಾಕ್ಷನ್ ಥ್ರೂ ದ ಬ್ಯಾಂಕ್ ಅಕೌಂಟ್, ಜನರಲ್ ಆಗಿ ಬ್ಯಾಂಕ್ ಅಕೌಂಟ್ ಮೂಲಕ ಅಲ್ಲದೇನೆ ಬೇರೆ ರೀತಿನಲ್ಲಿ ಅವ್ರ ಬಿಸ್ನೆಸ್ ಗ್ರಾಸ್ ರೆಸಿಪ್ಟ್ನ ಅವರು ರಿಸೀವ್ ಮಾಡಿಕೊಂಡ್ರೆ ಅಲ್ಲಿ ಅವರ ಟೋಟಲ್ ಟರ್ನ್ ಓವರ್ನಲ್ಲಿ 8%ನ ನಾವು ಇಲ್ಲಿ ಪ್ರಿಸ್ಯೂಮ್ಡ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಹಿಯರ್ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಎಲಿಜಿಬಲ್ ಅಸೆಸಿ. ಕೆಲವೊಬ್ಬರನ್ನ ನಾವು ಇಲ್ಲಿ ಎಲಿಜಿಬಲ್ ಅಸೆಸಿ ಅಂತ ಕರಿತೀವಿ. ಎಕ್ಸೆಪ್ಟ್ ಕಾರ್ಪೊರೇಟ್ ಕಂಪನಿ ಬಿಟ್ಟು ಮತ್ತೆ ಪಾರ್ಟ್ನರ್ಶಿಪ್ ಫರ್ಮ್ ಇನ್ ಲಿಮಿಟೆಡ್ ಲೈಬಿಲಿಟಿ ಕ್ಯಾಟಗರಿ ಪಾರ್ಟ್ನರ್ಶಿಪ್ ಫರ್ಮ್ ಬಿಟ್ಟು ಉಳಿದೆಲ್ಲ ಅವರು ಅಂದರೆ ಇಂಡಿವಿಜುವಲ್, HF, ಪಾರ್ಟ್ನರ್ಶಿಪ್ ಫರ್ಮ್ ಹೂ ಇಸ್ ಅ ರೆಸಿಡೆಂಟ್, ಅವ್ರನ್ನೆಲ್ಲರನ್ನೂ ನಾವು ಇಲ್ಲಿ ಎಲಿಜಿಬಲ್ ಅಸೆಸಿ ಅಂತ ಕರಿತೀವಿ. ನಾವು ಯಾರನ್ನ ಎಲಿಜಿಬಲ್ ಅಸೆಸಿ ಅಂತ ಕರಿತೀವಿ ಅವರು ಡೋಂಟ್ ಕ್ಲೈಮ್ ದ ಡಿಡಕ್ಷನ್ ಅಂಡರ್ ದ ಫಾಲೋಯಿಂಗ್ ಸೆಕ್ಷನ್ಸ್. ಯಾವುದು ಅಂದರೆ 10AA, 80IA, 80IAB, 80IB, 80IBA, 80IC, 80IE, 80JJA, 80JJAA, 80LA, 80QQB, 80RRB ಇವ್ಯಾವ ಸೆಕ್ಷನಲ್ಲೂ ಅವರು ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಕೊಳ್ಳೋ ಇಲ್ಲ. ಎಲಿಜಿಬಲ್ ಬಿಸ್ನೆಸ್ ಅಂದರೆ ಏನು? ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಬಿಸ್ನೆಸ್ಗೆ ಬರ್ತಾರೆ? ಎನಿ ಬಿಸ್ನೆಸ್ ಎಕ್ಸೆಪ್ಟ್ ದ ಬಿಸ್ನೆಸ್ ಆಫ್ ಪ್ಲೇಯಿಂಗ್, hiring and leasing of goods carriages referred in under section 44 AE ಪ್ರಕಾರ ಯಾವ ಆ ಕ್ಯಾಟಗರಿ ಬಿಸ್ನೆಸ್ ಬರ್ತೋ ಆ ಕ್ಯಾಟಗರಿ ಬಿಸ್ನೆಸ್ನ ಬಿಟ್ಟು ಇನ್ನು ಉಳಿದೆಲ್ಲ ಬಿಸ್ನೆಸ್ ಈ ಕ್ಯಾಟಗರಿಗೆ ಬರುತ್ತೆ. ದೆನ್ ಹೂಸ್ ಟೋಟಲ್ ಟರ್ನ್ ಓವರ್, ಯಾರ ಟೋಟಲ್ ಟರ್ನ್ ಓವರು ಗ್ರಾಸ್ ರೆಸಿಪ್ಟು 2 ಕೋಟಿಗಿಂತ ಜಾಸ್ತಿ ಇರೋದಿಲ್ವೋ ಅವ್ರನ್ನ ಮಾತ್ರ ನಾವು ಎಲಿಜಿಬಲ್ ಬಿಸ್ನೆಸ್ ಅಂತ, ಆ ಬಿಸ್ನೆಸ್ನ ಎಲಿಜಿಬಲ್ ಬಿಸ್ನೆಸ್ ಅಂತ ಕರಿತೀವಿ. ಅಂದರೆ ಯಾರ ಟೋಟಲ್ ಟರ್ನ್ ಓವರ್ ಆರ್ ಗ್ರಾಸ್ ರೆಸಿಪ್ಟ್ ಇನ್ ದ ಪ್ರೀವಿಯಸ್ ಇಯರ್ ಡಸ್ ನಾಟ್ ಎಕ್ಸಿಡ್ 2 crores ಅವ್ರನ್ನ ನಾವು ಎಲಿಜಿಬಲ್ ಬಿಸ್ನೆಸ್ನ ಅಂತ ಕರಿತೀವಿ. ವೆನ್ ದ ಇನ್ಕಮ್ ಇಸ್ ಡೀಮ್ಡ್ ಅಂಡರ್ ಸೆಕ್ಷನ್ 44 AD, ನೋ ಡಿಡಕ್ಷನ್ ಅಂಡರ್ ಸೆಕ್ಷನ್. ಇಲ್ಲಿ ಯಾವ್ದು 30 ಬೇರೆ ಅಲೋವಬಲ್ ಎಕ್ಸ್ಪೆನ್ಸಸ್ ಯಾವುದು ಇರೋದೇ ಇಲ್ಲ. ಅಂಡರ್ ಸೆಕ್ಷನ್ 30 ಇಂದ 38 ವರೆಗೆ ನಾವು ಯಾವುದನ್ನು ಅಲೋವಬಲ್ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅದು ಯಾವುದನ್ನು ಇಲ್ಲಿ ಡಿಡಕ್ಟ್ ಮಾಡಲ್ಲ. ನಾವೇನು ಪ್ರಿಸ್ಯೂಮ್ಡ್ ಇನ್ಕಮ್ ಬೇಸ್ಡ್ ಆನ್ ದರ್ ಟರ್ನ್ ಓವರ್ ಅದನ್ನೇ ನಾವು ಇಲ್ಲಿ ಬಿಸ್ನೆಸ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ವೆರ್ ಅನ್ ಎಲಿಜಿಬಲ್ ಅಸೆಸಿ ಇಸ್ ಡಿಕ್ಲೇರ್ ದ ಪ್ರಾಫಿಟ್ ಎನಿ ಪ್ರೀವಿಯಸ್ ಇಯರ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರಾವಿಷನ್ಸ್ ಆಫ್ ದಿಸ್ ಸೆಕ್ಷನ್, ಈ ಡಿಕ್ಲೇರ್ ದ ಪ್ರಾಫಿಟ್ ಫಾರ್ ಎನಿ ಆಫ್ ದ 5 ಅಸೆಸ್ಮೆಂಟ್ ಇಯರ್ ರಿಲೆವೆಂಟ್ ಟು ದ ಪ್ರೀವಿಯಸ್ ಇಯರ್ ಸಕ್ಸೀಡಿಂಗ್. ಅದರ ನೆಕ್ಸ್ಟ್ ಕನ್ಸಿಕ್ಯೂಟಿವ್ ಇಯರ್ಸಲ್ಲಿ ನಾವು 5 ವರ್ಷ ನಾವು ಈ ಸೆಕ್ಷನ್ಸ್ನ ಮೂಲಕ ನಮ್ಮ ಬಿಸ್ನೆಸ್ ಪ್ರಾಫಿಟ್ನ ಡಿಕ್ಲೇರ್ ಮಾಡ್ಕೋಬೋದು. ಬಟ್ ಆಡಿಟ್ ಮಸ್ಟ್ ಬಿ ಫರ್ನಿಶ್ಡ್ ಇನ್ ಎಲೆಕ್ಟ್ರಾನಿಕಲಿ ಆ್ಯಂಡ್ ಇನ್ ಪ್ರಿಸ್ಕ್ರೈಬ್ಡ್ ಫಾರ್ಮಲ್ಲೇ ಆಡಿಟ್ ಆಗಿರಬೇಕು, ಎಲ್ಲ ಅಕೌಂಟ್ಸು ಆಡಿಟ್ ಆಗಿರಬೇಕು. ದ ಪ್ರಾವಿಷನ್ ಆಫ್ ದೀಸ್ ಸೆಕ್ಷನ್ಸ್ ವಿಲ್ ನಾಟ್ ಅಪ್ಲೈ ಟು ಎ ಪರ್ಸನ್ ಕ್ಯಾರಿಂಗ್ ಎ ಪ್ರೊಫೆಷನ್ ಆಸ್ ಮೆನ್ಷನ್ಡ್ ಇನ್ ಸೆಕ್ಷನ್ 44A ಪ್ರಕಾರ ಯಾರು ಪ್ರೊಫೆಷನಲ್ ಬಿಸ್ನೆಸ್ ರನ್ ಮಾಡ್ತಾರೆ ಅವ್ರಿಗೆ ಈ ಕ್ಯಾಟಗರಿ ಸೆಕ್ಷನ್ ಅಪ್ಲೈ ಆಗಲ್ಲ. ಪರ್ಸನ್ ಅರ್ನಿಂಗ್ ಇನ್ಕಮ್ ಇನ್ ದ ನೇಚರ್ ಆಫ್ ಕಮಿಷನ್ ಆ್ಯಂಡ್ ಬ್ರೋಕರೇಜ್, ಕಮಿಷನ್ ಮತ್ತು ಬ್ರೋಕರೇಜ್ ಕ್ಲೈಮ್ ಮಾಡೋವಂಥ ಅದ್ರ ಮೂಲಕ ಬಿಸ್ನೆಸ್ಸಲ್ಲಿ ಇನ್ಕಮ್ ಅರ್ನ್ ಮಾಡೋವಂಥ ಕ್ಯಾಟಗರಿ ಆಫ್ ಬಿಸ್ನೆಸ್ಸು ಇದರೊಳಗಡೆ ಬರೋದಿಲ್ಲ. ಆ್ಯಂಡ್ ಪರ್ಸನ್ ಕ್ಯಾರಿಂಗ್ ಆನ್ ಎನಿ ಏಜೆನ್ಸಿ ಬಿಸ್ನೆಸ್ ಮಾಡೋವಂಥವ್ರು ಈ ಕ್ಯಾಟಗರಿ ಸೆಕ್ಷನಲ್ಲಿ ಎಲಿಜಿಬಲ್ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಸೆಕ್ಷನ್ 44 AD ನಲ್ಲಿ ಹೇಳ್ಬೇಕಾದ್ರೆ ಎಲಿಜಿಬಲ್ ಬಿಸ್ನೆಸ್ಸಲ್ಲಿ ನಾವು ಕೆಲವೊಂದು ಬಿಸ್ನೆಸ್ನ ನಾವು ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರಲಿಲ್ಲ. ಅದು ಯಾವುದು ಅಂದರೆ ಫ್ಲೈಯಿಂಗ್, ಹೈರಿಂಗ್ ಆ್ಯಂಡ್ ಲೀಸಿಂಗ್ ಗೂಡ್ಸ್ ಕ್ಯಾರೇಜಸ್ ಬಿಸ್ನೆಸ್ನ ನಾವು ಆ ಕ್ಯಾಟಗರಿ ಆಫ್ ಬಿಸ್ನೆಸ್ಗೆ ಎಲಿಜಿಬಲ್ ಬಿಸ್ನೆಸ್ಗೆ ನಾವು ಇನ್ಕ್ಲೂಡ್ ಮಾಡಿರಲಿಲ್ಲ. ಹಾಗಾಗಿ ಅದಕ್ಕೆ ಸಪ್ರೇಟ್
ಹಾಗೆ ಇಲ್ಲಿ ನಾವು ಡಿಡಕ್ಷನ್ಸ್ ಕ್ಲೈಮ್ ಮಾಡುವಂಥ ಸೆಕ್ಷನ್ಸ್ ಇದು 44AE ಪ್ರಕಾರ. ಯಾವ ಬಿಸ್ನೆಸ್ ಫ್ಲೈಯಿಂಗ್, ಐರಿಂಗ್ ಅಂಡ್ ಲೀಸಿಂಗ್ ಗೂಡ್ಸ್ ಕ್ಯಾರೇಜಸ್ ಬಿಸ್ನೆಸ್ ಮಾಡುತ್ತೆ ಅದಕ್ಕೆ ಈ ಸೆಕ್ಷನ್ಸ್ ಅಪ್ಲಿಕಬಲ್ ಆಗುತ್ತೆ ಇಲ್ಲಿ. ಆದರೆ ಈ ಕ್ಲೈಮ್ನಲ್ಲಿ ಡಿಡಕ್ಷನ್ ತಗೊಳ್ಳುವಂಥ ಅಸಸಿ ನಾಟ್ ಮೋರ್ ದೆನ್, ಅವನು 10 ಕ್ಯಾರೇಜ್ ಗೂಡ್ಸ್ಗಿಂತ ಜಾಸ್ತಿ ಯೂನಿಟ್ನ ಇಟ್ಕೊಳ್ಳೋಗಿಲ್ಲ. 10ಕ್ಕಿಂತ ಜಾಸ್ತಿ ಇದ್ರೆ ಈ ಸೆಕ್ಷನ್ಸ್ನಲ್ಲಿ ಅವನು ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಬಿಲೋ 10 ಅಥವಾ ಬಿಲೋ 10 ಗೂಡ್ಸ್ ಕ್ಯಾರೇಜಸ್ ಯೂನಿಟ್ ಇದ್ರೆ ಮಾತ್ರ ಈ ಸೆಕ್ಷನಲ್ಲಿ ಅವನು ಕ್ಲೈಮ್ ಮಾಡ್ಕೋಬಹುದು. ಆದರೆ ಇಲ್ಲೂ ಕೂಡ ಪ್ರಿಸ್ಯೂಮ್ಡ್ ಬೇಸಿಸ್ ಮೇಲೆ ಅವನ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಯಾವ ಥರ ಪ್ರಿಸ್ಯೂಮ್ಡ್ ಅಂದರೆ ದ ಪ್ರಿಸ್ಯೂಮ್ಡ್ ಇನ್ಕಮ್ ಫ್ರಮ್ ಹೆವಿ ಗೂಡ್ಸ್ ವೆಹಿಕಲ್. ಇಲ್ಲಿ ಹೆವಿ ಗೂಡ್ಸ್ ವೆಹಿಕಲ್ನ ಯಾವ ಗೂಡ್ಸ್ ಕ್ಯಾರೇಜಸ್ ವೆಹಿಕಲ್ಲು 12,000 ಅಂದರೆ 12 ಟನ್ಸ್ಗಿಂತ ಜಾಸ್ತಿ ಇರುತ್ತೆ, ಅಂಥ ಗೂಡ್ಸ್ನ ನಾವು ಇಲ್ಲಿ ಹೆವಿ ಗೂಡ್ಸ್ ವೆಹಿಕಲ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಪ್ರತಿ ಒಂದು ಟನ್ಗೆ 1,000 ರೀತಿ, ಅದು ಟೋಟಲ್ ಎಷ್ಟು ಟನ್ ಇದೆ ಹೆವಿ ಗೂಡ್ಸ್ ವೆಹಿಕಲ್ ಅದ್ರ ಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿ 1 ಮಂತ್ಗೆ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ರೀತಿ ನಂಬರ್ ಆಫ್ ಮಂತ್, ಎಷ್ಟು ಪ್ರೀವಿಯಸ್ ಇಯರಲ್ಲಿ ಅದು ಪಾರ್ಟ್ ಆಫ್ ದ ಮಂತ್ ಇರ್ಬೋದು ಅಥವಾ ಮಂತ್ ಎಷ್ಟು ಮಂತ್ ಅದು ನಮಗೆ ಬಿಸ್ನೆಸ್ ಆಗಿರುತ್ತೆ ಆ ಮಂತಿಂದ ನಾವು ಮಲ್ಟಿಪ್ಲೈಡ್ ಮಾಡಿ ಆ ಇನ್ಕಮ್ನ ಪ್ರಿಸ್ಯೂಮ್ ಮಾಡ್ತೀವಿ ಆನ್ಯುವಲಿ. ಅದೇ ರೀತಿ ನಾನ್ ಹೆವಿ ಗೂಡ್ಸ್ ವೆಹಿಕಲ್ ಬಿಟ್ಟು ಇನ್ನು ಉಳಿದಂತ ಅಂದರೆ ಯಾವ ಗೂಡ್ಸ್ ವೆಹಿಕಲ್ 12 ಟನ್ಸ್ಗಿಂತ ಕಡಿಮೆ ಇರುತ್ತೆ ಅದಕ್ಕೆ ಪ್ರತಿ ಮಂತ್ 7,500 ಒಂದು ಕನ್ಸಾಲ್ಡೇಟ್ ಆಗಿ 7,500 ಪರ್ ಮಂತ್ ಇನ್ಕಮ್ ಅಂತ ಪ್ರಿಸ್ಯೂಮ್ಡ್ ಇನ್ಕಮ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅವನ ಹತ್ರ ನಂಬರ್ ಆಫ್ ಯೂನಿಟ್ ಎಷ್ಟಿರುತ್ತೆ ಅದರಿಂದ ಮಲ್ಟಿಪ್ಲೈಡ್ ಮಾಡಿ ಆನ್ಯುವಲ್ ಇನ್ಕಮ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲೂ ಅಷ್ಟೇ, ಇಲ್ಲೂ ಒಂದು ಕಂಡೀಷನ್ಸ್ ಪ್ರಾವಿಷನ್ಸ್ ಏನು ಹೇಳುತ್ತೆ ಅಂದರೆ ದೇರ್ ಇಸ್ ನೋ ಫರ್ದರ್ ಡಿಡಕ್ಷನ್. ಇದನ್ನೇ ಅಲ್ಟಿಮೇಟ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಯಾವುದೇ ಎಕ್ಸ್ಪೆನ್ಸಸ್ನ ನಾವು ಇಲ್ಲಿ ಡಿಡಕ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಪಾರ್ಟ್ನರ್ಶಿಪ್ ಫರ್ಮ್ ಈ ಬಿಸ್ನೆಸ್ನ ರನ್ ಮಾಡ್ತಾ ಇದ್ರೆ ಪಾರ್ಟ್ನರ್ಸ್ಗೆ ಕೊಡುವಂಥ ಸ್ಯಾಲ್ರಿ ಮತ್ತು ಇಂಟ್ರೆಸ್ಟ್ನ ನಾವಿಲ್ಲಿ ಡಿಡಕ್ಟ್ ಮಾಡ್ಬೋದು. ಅಂಡರ್ ಸೆಕ್ಷನ್ 44B ಪ್ರಕಾರ ಅದರ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಡಿಡಕ್ಟ್ ಮಾಡ್ಬೋದು. ಇಲ್ಲೂ ಕೂಡ ಅಕೌಂಟ್ ಮಸ್ಟ್ ಬಿ ಆಡಿಟೆಡ್. ಈ ಸ್ಕೀಮ್ ಇದು ಆಪ್ಷನಲ್. ಅವರು 44AE ಸ್ಕೀಮ್ನ ಕ್ಲೈಮ್ ಮಾಡ್ಕೋಬೇಕು ಅಂತ ಇದು ಆಪ್ಷನಲ್ಲು. ಅವ್ನು ಈ ಥರನಾದ್ರು ಮಾಡ್ಬೋದು ಅಥವಾ ಜನರಲ್ ಇನ್ಕಮ್ ಅಂದರೆ ಟೋಟಲ್ ಟರ್ನ್ ಓವರ್ ರಿಸಿಪ್ಟ್ನಲ್ಲಿ ಬೇಕಾದ್ರೆ ಬಿಸ್ನೆಸ್ನ ಅವ್ನು ಕ್ಯಾಲ್ಕುಲೇಟ್ ಮಾಡಿ ಬಿಸ್ನೆಸ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಟ್ಸ್ ಅನ್ ಆಪ್ಷನಲ್. ಟ್ಯಾಕ್ಸ್ ಪ್ಲಾನಿಂಗ್ ಫಾರ್ ಶಿಪ್ಪಿಂಗ್ ಕಂಪನೀಸ್ ಅಂಡರ್ ಸೆಕ್ಷನ್ 115VA, 112, 115VZC. An Indian company operating qualifying ship or ships may at its option compute income from qualifying ships or ships on the basis of deemed income under section 28 to 43C ಸೆಕ್ಷನ್ ಪ್ರಕಾರ ಅವನ ಇನ್ಕಮ್ನ ನಾವಿಲ್ಲಿ ಕ್ವಾಲಿಫೈ ಶಿಪ್ ಮೇಲೆ ಅವನ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ವಾಟ್ ಈಸ್ ದ ಕ್ವಾಲಿಫೈಯಿಂಗ್ ಶಿಪ್? ಕ್ವಾಲಿಫೈಯಿಂಗ್ ಶಿಪ್ ಅಂದರೆ ಏನು? ಎ ಶಿಪ್ ಈಸ್ ಕ್ವಾಲಿಫೈಯಿಂಗ್ ಇಫ್ ಇಟ್ ಈಸ್ ಅನ್ ಎ ಸಿ ಗೋಯಿಂಗ್ ಶಿಪ್, ಅಂದರೆ ಸಮುದ್ರದಲ್ಲಿ ಓಡುವಂಥ ಶಿಪ್ ಆಗಿರಬೇಕು, ಅಥವಾ ವೆಸಲ್ಸ್ 15 ನೆಟ್ ಟನ್ನೇಜ್ ಆರ್ ಮೋರ್. 15 ನೆಟ್ ಟನ್ನೇಜ್ ಅದಕ್ಕಿಂತ ಜಾಸ್ತಿ ಇರುವಂಥ ಶಿಪ್ನ ಇಲ್ಲಿ ನಾವು ಶಿಪ್ ಕ್ವಾಲಿಫೈಯಿಂಗ್ ಶಿಪ್ ಅಂತ ಕರಿತೀವಿ. ಇಟ್ ಇಸ್ ಅ ಶಿಪ್ ರಿಜಿಸ್ಟರ್ಡ್ ಅಂಡರ್ ದ ಮರ್ಕೆಂಟ್ ಶಿಪ್ಪಿಂಗ್ ಆಕ್ಟ್ 1958 ಪ್ರಕಾರ ಲೈಸೆನ್ಸ್ ತಗೊಂಡಿರಬೇಕು. ಅವ್ರ ಪ್ರಕಾರ ಎ ಶಿಪ್ ಈಸ್ ರಿಜಿಸ್ಟರ್ಡ್ ಔಟ್ಸೈಡ್ ಇಂಡಿಯಾ ಇನ್ ರೆಸ್ಪೆಕ್ಟ್ ಆಫ್ ವಿಚ್ ಲೈಸೆನ್ಸ್ ಹ್ಯಾಸ್ ಬಿನ್ ಇಶ್ಯೂಡ್ ಬೈ ದ ಡೈರೆಕ್ಟರ್ ಜನರಲ್ ಆಫ್ ಶಿಪ್ಪಿಂಗ್. ಅವರಿಂದ ಅವರು ಲೈಸೆನ್ಸ್ನ ಪಡೆದಿದ್ರೆ ಅವರು ಎಲಿಜಿಬಲ್ ಶಿಪ್ಪಿಂಗ್ ಆಗುತ್ತೆ. ದ ವ್ಯಾಲಿಡ್ ಸರ್ಟಿಫಿಕೇಟ್ ಇನ್ ರೆಸ್ಪೆಕ್ಟ್ ಆಫ್ ಸಚ್ ಶಿಪ್ ಇಂಡಿಕೇಟಿಂಗ್ ಇಟ್ಸ್ ನೆಟ್ ಟನ್ನೇಜ್ ಈಸ್ ಇನ್ ದ ಫೋರ್ಸ್. ಕ್ವಾಲಿಫೈಯಿಂಗ್ ಶಿಪ್ ಅಲ್ಲಿ ಕೆಲವೊಂದು ಶಿಪ್ ನಾಟ್ ಇನ್ಕ್ಲೂಡ್ ಆಗಿರೋದಿಲ್ಲ, ಕೆಲವೊಂದು ಇನ್ಕ್ಲೂಡ್ ಆಗಿರೋದಿಲ್ಲ. ಅವ್ಯಾವು ಅಂದರೆ ಸಿ ಗೋಯಿಂಗ್ ಶಿಪ್ ವೆಸಲ್ ಇಫ್ ದ ಮೇನ್ ಪರ್ಪಸ್ ಆಫ್ ವಿಚ್ ಇಟ್ ಈಸ್ ಯೂಸ್ಡ್ ಫಾರ್ ದ ಪ್ರಾವಿಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಫಾರ್ ಕೈಂಡ್ ಆಫ್ ನಾರ್ಮಲಿ ಪ್ರೊವೈಡೆಡ್ ಆನ್ ಲ್ಯಾಂಡ್. ಲ್ಯಾಂಡಲ್ಲೇ ನಾವು ಸರ್ವಿಸ್ ಕೊಡೋಂಥ ಬಿಸ್ನೆಸ್ನ ನಾವು ಶಿಪ್ ಸಿ ಆನ್ ಗೋಯಿಂಗ್ ಶಿಪ್ನಲ್ಲಿ ಅದೇ ಸರ್ವಿಸ್ನ ಕೊಡ್ತಾ ಇದ್ರೆ ಅದು ಎಕ್ಸ್ಕ್ಲೂಡ್ ಆಗಿರುತ್ತೆ. ಫಿಶಿಂಗ್ ವೆಸಲ್, ಮೀನು ಹಿಡಿಯೋದಕ್ಕೆ ಬಳಸುವಂಥ ವೆಸಲ್ಸ್ ನಾವು ಇಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಕ್ವಾಲಿಫೈಯಿಂಗ್ ಶಿಪ್ಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಫ್ಯಾಕ್ಟ್ರಿ ಶಿಪ್ vessels providing processing service in respect of processing of the fishing produce ಅಂತ ಶಿಪ್ಪನ್ನು ಕೂಡ ನಾವಿಲ್ಲಿ ಕ್ವಾಲಿಫೈಯಿಂಗ್ ಶಿಪ್ಗೆ ಸೇರಿಸಲ್ಲ. ಪ್ಲೆಸರ್ ಕ್ರಾಫ್ಟ್ ಅಂದರೆ ನಾವು ಪ್ರೈಮರಿ ಯೂಸ್ ಫಾರ್ ದ ಪರ್ಪಸ್ ಆಫ್ ಸ್ಪೋರ್ಟ್ಸ್ ಅಥವಾ ರಿಕ್ರಿಯೇಷನ್ ಬಳಸೋಂಥ ವೆಸಲ್ಸ್ನು ಕೂಡ ನಾವಿಲ್ಲಿ ಕ್ವಾಲಿಫೈಯಿಂಗ್ ಶಿಪ್ಗೆ ನಾವು ಕನ್ಸಿಡರ್ ಮಾಡಲ್ಲ. ಹಾರ್ಬರ್ ಆ್ಯಂಡ್ ರೈವರ್ ಫೆರೀಸ್, ಆಫ್ ಶೋರ್ ಇನ್ಸ್ಟಾಲೇಷನ್ಸ್, ಎ ಕ್ವಾಲಿಫೈಯಿಂಗ್ ಶಿಪ್ ವಿಚ್ ಈಸ್ ಯೂಸ್ಡ್ as a fishing vessels for more than 30 days during the previous year. Even though qualifying ship ಆದರೆ ಫಿಶಿಂಗ್ ಪರ್ಪಸ್ಗೆ ನಾವು ಮೋರ್ ದೆನ್ 30 days ಇನ್ ದ ಪ್ರೀವಿಯಸ್ ಇಯರ್ ಯೂಸ್ ಮಾಡಿದರೆ ಅಂಥ ಶಿಪ್ ಕೂಡ ನಾವು ಕ್ವಾಲಿಫೈಯಿಂಗ್ ಶಿಪ್ಪಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ಆಲ್ಸೋ ಆಪ್ಷನ್, ಇದು ಕೂಡ ಆಪ್ಷನ್ ಆಗುತ್ತೆ. ಎ ಕಂಪನಿ ಮೇ ಆಫ್ ದ ಸ್ಕೀಮ್ ವಿತ್ ಇನ್ ದ 3 months ಆಫ್ ದ ಡೇಟ್ ಆಫ್ ಇಟ್ಸ್ ಸ್ಟಾರ್ಟ್.
which is become qualifying company. Once such option is exercised, there is a locking period for 10 years. ಒಂದ್ಸತಿ ಈ ಆಪ್ಷನ್ ತಗೊಂಡ್ರೆ 10 ಇಯರ್ ವರೆಗೆ ಅವರು ಅದೇ ಆಪ್ಷನ್ ಅಲ್ಲಿ ಕಂಟಿನ್ಯೂ ಆಗಬೇಕಾಗುತ್ತೆ. ಹಿಯರ್ ಆಲ್ಸೋ ಸೇಮ್, ಈ ಕೆಟಗರಿ ಸೆಕ್ಷನ್ಸ್ನಲ್ಲಿ ನಾವು ಡಿಡಕ್ಷನ್ಸ್ನ ಕ್ಲೈಮ್ ಮಾಡಬೇಕಾದ್ರೆ ಮೇಂಟೆನೆನ್ಸ್ ಆಫ್ ಅಕೌಂಟ್ನ ಪ್ರಾಪರಾಗಿ ಮೇಂಟೈನ್ ಮಾಡಿರಬೇಕು ಮತ್ತು ಅದರ ಆಡಿಟ್ ಆಗಿರಬೇಕು. ಇಲ್ಲೂ ಕೂಡ ನಾವು ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬೇಸ್ಡ್ ಆನ್ ಪ್ರಿಸ್ಯೂಮ್ಡ್ ಬೇಸಿಸ್ ಮೇಲೆ ನಾವಿಲ್ಲಿ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದ್ರ ನೆಟ್ ಟೆನ್ನೇಜ್ ಆಫ್ ಕ್ವಾಲಿಫೈಯಿಂಗ್ ಶಿಪ್ ಮೇಲೆ ಮತ್ತು ನಾವು ಡೈಲಿ ಬೇಸಿಸ್ ಮೇಲೆ ಇಲ್ಲಿ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕ್ವಾಲಿಫೈಯಿಂಗ್ ಶಿಪ್ದು ಟೆನ್ನೇಜು 1000ಗಿಂತ ಕಡಿಮೆ ಇದ್ದರೆ 70 rupees ಫಾರ್ ಈಚ್ 100 ton ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ 1000 ton ಒಳಗಡೆ ಕ್ವಾಲಿಫೈಯಿಂಗ್ ಶಿಪ್ದು ವೇಟೇಜ್ ಇದ್ದರೆ 70 rupees ಫರ್ 100 tonsಗೆ. 100 tons ಇಂಟು ಅಂದರೆ ಫಾರ್ ಎಕ್ಸಾಂಪಲ್ 1000 ಟನ್ನೇಜ್ ಇದೆ ಅಂದರೆ 1000 ಡಿವೈಡೆಡ್ ಬೈ 100 ಅಂದರೆ 10 ಇಂಟು 70 700 rupeesನ ನಾವು ಇಲ್ಲಿ ಪರ್ ಡೇ 700 rupees ಇಂಟು ನಾವು ಎಷ್ಟು ಇಯರಲ್ಲಿ ಎಷ್ಟು ದಿನ ಅಂದರೆ 365 days ಇದೆ ಅಷ್ಟನ್ನು ಮಲ್ಟಿಪ್ಲೈಡ್ ಮಾಡಿ ಅಷ್ಟು ಇನ್ಕಮ್ನ ನಾವು ಇಲ್ಲಿ ಪ್ರಿಸ್ಯೂಮ್ಡ್ ಇನ್ಕಮ್ ಅಂತ ಕರಿತೀವಿ. ಇನ್ ಕೇಸ್ ಕ್ವಾಲಿಫೈಯಿಂಗ್ ಶಿಪ್ದು 1000 tonsಗಿಂತ ಜಾಸ್ತಿ ಇದ್ದು ಬಟ್ 10,000 tonsಗಿಂತ ಕಡಿಮೆ ಇದ್ದರೆ ಫಿಕ್ಸ್ಡ್ ಇಲ್ಲಿ 700 ಪ್ಲಸ್ 1000 tonsಗಿಂತ ಎಷ್ಟು ಟನ್ ಎಕ್ಸೀಡ್ ಆಗಿದೆ ಹಾಗಾಗಿ ಅಲ್ಲಿ ಪ್ರತಿ 100 tonsಗೆ 53 rupees ಪ್ರಕಾರ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 10,000 ton ಕ್ವಾಲಿಫೈಯಿಂಗ್ ಶಿಪ್ದು ವೇಟೇಜ್ 10,000 ton ಅಂತಿದ್ರೆ ಅದ್ರ 1000 ಲೆಸ್ ಮಾಡಿ ಉಳಿದಿರೋ ಅಂಥ 9,000 tonsಗೆ ಡಿವೈಡೆಡ್ ಬೈ 100 ಮಾಡಿದ್ರೆ 90 ಬರುತ್ತೆ. 90 ಇಂಟು 53 ಬಂದರೆ ಅದು 4,770 ಆಗುತ್ತೆ. ಪ್ಲಸ್ ಆಲ್ರೆಡಿ 700 ಎಲ್ಲ ಸೇರಿಸಿ ನಮಗೆ 5,470 rupees ಪ್ರಿಸ್ಯೂಮ್ಡ್ ಇನ್ಕಮ್ ಪರ್ ಡೇ ಇಂಟು ಓವರ್ ಆಲ್ ಎಷ್ಟು ದಿನ ಅಲ್ಲಿ ನಾವು ಕೆಲಸ ಮಾಡಿರ್ತೀವಿ ಅಂದರೆ 365 days ಇದೆ. 365 daysನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ ಕೇಸ್ ಎಕ್ಸೀಡಿಂಗ್ 10,000 tons ಬಟ್ ನಾಟ್ ಮೋರ್ ದೆನ್ 25,000 ಆ ಕೆಟಗರಿಲಿದ್ರೆ ಇಲ್ಲಿ ಫಿಕ್ಸ್ಡ್ 5,470 ಪ್ಲಸ್ ಎವ್ರಿ 10,000 ಟನ್ಗಿಂತ ಜಾಸ್ತಿ ಇರೋಂಥ ಪ್ರತಿ 100 tonsಗೆ ನಾವು 42 rupeesನ ಕ್ಲೈಮ್ ಮಾಡಿ ಅಂದರೆ 25,000ದಲ್ಲಿ ನಾವು ಆಲ್ರೆಡಿ ಕಳೆದ್ರೆ ನಮಗೆ 15,000 ton ಬರುತ್ತೆ. ಈ 15,000 ಟನ್ಗೆ 15,000 ton ಡಿವೈಡೆಡ್ ಬೈ 100 ton ಮಾಡಿದ್ರೆ ನಮಗೆ 150 ton ಬರುತ್ತೆ. ಅದಕ್ಕೆ 42 rupees ಆಲ್ರೆಡಿ ನಾವು ಪ್ರೀವಿಯಸ್ಲಿ ಕ್ಯಾಲ್ಕುಲೇಟ್ ಮಾಡಿದಂಥ 5,470 ಕ್ಯಾಲ್ಕುಲೇಟ್ ಮಾಡಿದ್ರೆ 11,770 ರೂಪಾಯಿ ಪರ್ ಡೇ ಇನ್ಕಮ್ ಅಂತ ಕ್ಯಾಲ್ಕುಲೇಟ್ ಮಾಡಿ ನಂಬರ್ ಆಫ್ ಡೇಸ್ ಇಯರಲ್ಲಿ ಎಷ್ಟು ಇರುತ್ತೆ ಅದನ್ನು ಮಲ್ಟಿಪ್ಲೈಡ್ ಮಾಡಿದ್ರೆ ಆ ಕ್ಯಾಟಗರಿ ಆಫ್ ಕ್ವಾಲಿಫೈಯಿಂಗ್ ಶಿಪ್ಗೆ ಇನ್ಕಮ್ನ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಯುವರ್ ಟನ್ನೇಜ್ ಎಕ್ಸೀಡಿಂಗ್ 25,000 ಇದ್ದಿದ್ರೆ ಎವ್ರಿ 25,000ಗಿಂತ ಎಷ್ಟು ಟನ್ಸ್ ಜಾಸ್ತಿ ಇದೆ ಪ್ರತಿ 100 tonsಗೆ 29 ರೂಪಾಯಿ ಥರ ಕ್ಯಾಲ್ಕುಲೇಟ್ ಮಾಡಿ ನಾವು ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ರೌಂಡೆಡ್ ಆಫ್ ಟನ್ನೇಜ್ನ ನಾವು ಇಲ್ಲಿ ಚಿಲ್ಲರೆ ತಗೊಳ್ಳಲ್ಲ, ನಿಯರ್ ಟನ್ನೇಜ್ಗೆ ಅದನ್ನ ರೌಂಡೆಡ್ ಆಫ್ ಮಾಡ್ತೀವಿ. ಇಫ್ ಟನ್ನೇಜ್ ಇನ್ಕ್ಲೂಡ್ಸ್ ಇನ್ ಕಿಲೋಗ್ರಾಮಲ್ಲಿ ಟನ್ನೇಜ್ ಇದ್ರೆ ಆ ಕಿಲೋಗ್ರಾಮಲ್ಲಿ ಇರುವಂಥ ಟನ್ನೇಜ್ನ ನಾವಿಲ್ಲಿ ಗ್ರೋ ಮಾಡ್ತೀವಿ. ಇಫ್ ಟನ್ನೇಜ್ ಇಸ್ ಮಲ್ಟಿಪಲ್ ಆಫ್ 100ಗೆ ನಾವು ಅದನ್ನು ಕನ್ವರ್ಟ್ ಮಾಡ್ತೀವಿ. ಇಫ್ ಡೈಲಿ ಟನ್ನೇಜ್ ಇನ್ಕಮ್ ಆಫ್ ಈಚ್ ಶಿಪ್ ಶೆಲ್ ಬಿ ಮಲ್ಟಿಪ್ಲೈಡ್ ಬೈ ದ ನಂಬರ್ ಆಫ್ ಡೇಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರಲ್ಲಿ ಎಷ್ಟು ನಂಬರ್ ಆಫ್ ಡೇಸ್ ಇರುತ್ತೆ ಅದನ್ನು ಮಲ್ಟಿಪ್ಲೈಡ್ ಮಾಡ್ತೀವಿ. ದ ನಂಬರ್ ಆಫ್ ಡೇಸ್ ಇನ್ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್ ಇನ್ ಕೇಸ್ ಆಫ್ ಶಿಪ್ ಈಸ್ ಆಪರೇಟೆಡ್ ಬೈ ದ ಕಂಪನಿ ಕ್ವಾಲಿಫೈಯಿಂಗ್ ಶಿಪ್ ಓನ್ಲಿ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರಲ್ಲಿ ಅಂದರೆ ಅವಾಗ ಬಿಗಿನಿಂಗ್ ಆಗಿದ್ರೆ ಒಂದು 50 days ಮಾಡಿದರೆ 50 ಇಂಟು ಕ್ವಾಲಿಫೈಯಿಂಗ್ ಶಿಪ್ದು ಡೈಲಿ ಅಮೌಂಟ್ನ ಮಲ್ಟಿಪ್ಲೈಡ್ ಮಾಡ್ತೀವಿ. When the tonnage income of tonnaging tax company has been computed on the basis of deemed income, ಅದನ್ನ ನಾವು ಡೀಮ್ಡ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡ್ತೀವಿ. The following provision will apply. ಯಾವುದು it will be deemed that every loss allowances of deduction that provision here under section had been given fully affected. ಅದರದ ಎಫೆಕ್ಷನ್ ಇರುತ್ತೆ. ಇಲ್ಲಿ WDV of any asset used for the purpose of tonnage tax business shall be computed if the company claimed and has been actually allowed the deduction in respect of depreciation. ನಾವು WDV ಬೇಸ್ಡ್ ಮೇಲೆ ಇಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬೇರೆ ಬಿಸ್ನೆಸ್ಸಲ್ಲಿ ಲಾಸ್ ಕ್ಯಾರಿ ಫಾರ್ವರ್ಡ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಪ್ಷನ್ನು ಈ ಕೆಟಗರಿ ಆಫ್ ಬಿಸ್ನೆಸ್ಗೆ ಲಾಸಸ್ ಏನಾರು ಇದ್ದರೆ ಆ ಲಾಸಸ್ನ ಕ್ಯಾರಿ ಫಾರ್ವರ್ಡ್ ಅಥವಾ ಸೆಟ್ ಆಫ್ ಮಾಡೋಗಿಲ್ಲ. Where a capital asset has been used for tonnage tax business and its transfer of capital gain shall be computed in accordance with the provision. ಕ್ಯಾಪಿಟಲ್ ಗೇನ್ ಸೆಕ್ಷನ್ ಪ್ರಕಾರ ನಾವಿಲ್ಲಿ ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ.
ಆಲ್ವೇಸ್ ಇದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಾನೆ ಟ್ರೀಟ್ ಮಾಡ್ತೀವಿ. ನೋ ಡಿಡಕ್ಷನ್ಸ್ ವಿಲ್ ಬಿ ಅಲೌಡ್ ಅಂಡರ್ ಸೆಕ್ಷನ್ 80C to 80U ಪ್ರಕಾರ ರಿಲೇಟಿಂಗ್ ಟು ಪ್ರಾಫಿಟ್ ಅಂಡ್ ಗೇನ್ ಫ್ರಮ್ ದ ಬಿಸ್ನೆಸ್ ಆಪರೇಟಿಂಗ್ ಕ್ವಾಲಿಫೈಯಿಂಗ್ ಶಿಪ್ನಲ್ಲಿ ಯಾವುದೇ ಡಿಡಕ್ಷನ್ಸ್ನ 80C to 80U ನಲ್ಲಿ ಬರುವಂಥ ಕ್ಲೈಮ್ನ ನಾವಿಲ್ಲಿ ತಗೊಳ್ಳೋಗಿಲ್ಲ. ದ ಬುಕ್ ಪ್ರಾಫಿಟ್ ಆರ್ ಲಾಸ್ ಡಿರೈವ್ಡ್ ಫ್ರಮ್ ದ ಆಕ್ಟಿವಿಟೀಸ್ ಆಫ್ ಟನ್ನೇಜ್ ಟ್ಯಾಕ್ಸ್ ಕಂಪನಿ ಬುಕ್ ಪ್ರಾಫಿಟ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಶೆಲ್ ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಬುಕ್ ಪ್ರಾಫಿಟ್ ಆಫ್ ದ ಕಂಪನಿ ಫಾರ್ ದ ಪರ್ಪಸ್ ಆಫ್ ಸೆಕ್ಷನ್ 115JB. ಅದೇ ಆ ಥರ ಇರೋದಿಲ್ಲ. ಕಂಡೀಷನ್ಸ್ ಫಾರ್ ಅಪ್ಲಿಕಬಿಲಿಟಿ ಆಫ್ ಟನ್ನೇಜ್ ಟ್ಯಾಕ್ಸ್ ಸ್ಕೀಮ್. ಕಂಡೀಷನ್ಸ್ ಫಾರ್ ಅಪ್ಲಿಕಬಿಲಿಟಿ ಆಫ್ ಟನ್ನೇಜ್ ಟ್ಯಾಕ್ಸ್ ಸ್ಕೀಮ್. ಇಲ್ಲಿ ನಾವು ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಟು ಟನ್ನೇಜ್ ಟ್ಯಾಕ್ಸ್ ರಿಸರ್ವ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ವಿ ಶೆಲ್ ಬಿ ಟ್ರಾನ್ಸ್ಫರ್ ಅಟ್ಲೀಸ್ಟ್ 20% ಆಫ್ ದ ಬುಕ್ ಪ್ರಾಫಿಟ್ ಆಫ್ ಈಚ್ ಪ್ರೀವಿಯಸ್ ಇಯರಲ್ಲಿ ಅಟ್ಲೀಸ್ಟ್ ಮಿನಿಮಮ್ 20% ಆಫ್ ದ ಪ್ರಾಫಿಟ್ನ ನಾವು ಈ ಯಾವುದು ಟನ್ನೇಜ್ ಟ್ಯಾಕ್ಸ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ, ಯುಟಿಲೈಸೇಷನ್ ಆಫ್ ರಿಸರ್ವ್ ಶುಡ್ ಬಿ ಯುಟಿಲೈಸ್ಡ್ ಫಾರ್ ಅಸೆಸಿ ಬಿಫೋರ್ ದ ಎಕ್ಸ್ಪೈರಿ ಆಫ್ ಪೀರಿಯಡ್ ಆಫ್ 8 years ನೆಕ್ಸ್ಟ್ ಫಾಲೋಯಿಂಗ್ ದ ಪ್ರೀವಿಯಸ್ ಇಯರ್ ವಿಚ್ ಅಮೌಂಟ್ ವಾಸ್ ಕ್ರೆಡಿಟೆಡ್. ಅಂದರೆ 8 year ಒಳಗಡೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು. ಫಾರ್ ಅಕ್ವೈರಿಂಗ್ ಎ ನ್ಯೂ ಶಿಪ್ ಫಾರ್ ದ ಇಲ್ಲಿ ಏನು ಪರ್ಪಸ್ ರಿಸರ್ವ್ ಅಂತಂದರೆ ಫಾರ್ ಅಕ್ವೈರಿಂಗ್ ಎ ನ್ಯೂ ಶಿಪ್ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಅಂಟಿಲ್ ದ ಅಕ್ವಿಸಿಷನ್ ಆಫ್ ನ್ಯೂ ಶಿಪ್ ದ ಪರ್ಪಸ್ ಆಫ್ ದ ಬಿಸ್ನೆಸ್ ಆಪರೇಟಿಂಗ್ ಕ್ವಾಲಿಫೈಯಿಂಗ್ ಶಿಪ್. ಅಲ್ಲಿವರೆಗೆ ನಾವು ಕ್ವಾಲಿಫೈಯಿಂಗ್ ಶಿಪ್ನ ಆಪರೇಟ್ ಮಾಡಲಿಕ್ಕೆ ಈ ಫಂಡನ್ನು ಯೂಸ್ ಮಾಡ್ಕೋಬೋದು. ಅವೆವರ್ ದ ಅಮೌಂಟ್ ಆಫ್ ಶುಡ್ ನಾಟ್ ಬಿ ಡಿಸ್ಟ್ರಿಬ್ಯೂಟೆಡ್ ಬೈ ವೇ ಆಫ್ ಡಿವಿಡೆಂಡ್ ಆಗಿ ರೆಮಿಟೆನ್ಸ್ ಆಫ್ ಔಟ್ಸೈಡ್ ಪ್ರಾಫಿಟ್ ನಾವು ಇದನ್ನು ಬಳಸ್ಕೊಳ್ಳೋಗಿಲ್ಲ. ಇಲ್ಲಿ ಒಂದು ಕಂಡೀಷನ್ಸ್ ಇದೆ, ಮಿನಿಮಮ್ ಟ್ರೈನಿಂಗ್ ರಿಕ್ವೈರ್ಮೆಂಟ್ ಫಾರ್ ಟನ್ನೇಜ್ ಟ್ಯಾಕ್ಸ್ ಕಂಪನಿ. ಫಸ್ಟ್ ಒನ್, ಎ ಟನ್ನೇಜ್ ಟ್ಯಾಕ್ಸ್ ಕಂಪನಿ ಶಾಲ್ ಕಂಪ್ಲೈ with the minimum training requirement in respect of trainee officers in accordance with the guidelines formed by the Director General of Shipping and notified by the central government. ಆ ಆ್ಯಕ್ಟ್ ಪ್ರಕಾರ ನಾವು ಒಂದು ಶಿಪ್ಪಲ್ಲಿ ಮಿನಿಮಮ್ ಅಕಾರ್ಡಿಂಗ್ ಟು 10 ಜನಕ್ಕೆ ಒಬ್ಬ ಟ್ರೈನಿ ಥರ ನಾವು ಅಪಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಅಕಾರ್ಡಿಂಗ್ ಟು ಈಚ್ ಕ್ವಾಲಿಫೈಯಿಂಗ್ ಶಿಪ್ ವಿಲ್ ಹ್ಯಾವ್ ಟು ಪ್ರೊವೈಡ್ ಎ ಟ್ರೈನಿಂಗ್ ಟು 1 ಟ್ರೈನಿ ಆಫೀಸರ್ ಟು 10 ಶಿಪ್ ಪರ್ಸನಲ್ ಅಬೋರ್ಡ್. ಅಂದರೆ 10 ಜನ ಶಿಪ್ ಪರ್ಸನಲ್ಗೆ ಒಬ್ಬ ಟ್ರೈನಿ ಥರ ನಾವು ಅಪಾಯಿಂಟ್ ಮಾಡಿಕೊಂಡು ಅವ್ರಿಗೆ ಮಿನಿಮಮ್ ಟ್ರೈನಿಂಗ್ನ ನಾವು ಕೊಡಬೇಕಾಗುತ್ತೆ. ಈ ಕ್ಲೈಮ್ನಲ್ಲಿ ನಾವು ಡಿಡಕ್ಷನ್ಸ್ ತಗೋಬೇಕಂದ್ರೆ ಸಚ್ ಕಂಪನಿ ಶೆಲ್ ಫರ್ನಿಶ್ ಎ ಕಾಪಿ ಆಫ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಡೈರೆಕ್ಟರ್ ಜನರಲ್ ಆಫ್ ಶಿಪ್ಪಿಂಗ್ ಆನ್ ಡಿಮ್ಯಾಂಡ್ ಟು ದ ಎಫೆಕ್ಟ್ ಸಚ್ ಕಂಪನಿ ಹ್ಯಾಸ್ ಕಂಪ್ಲೈಂಟ್ ವಿತ್ ಮಿನಿಮಮ್. ಅಂದರೆ ನಾವು ಮಿನಿಮಮ್ ಟ್ರೈನಿಂಗ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡಿದ್ದೀವಿ ಅಂತ ನಾವು ಯಾರು ಡೈರೆಕ್ಟರ್ ಜನರಲ್ ಆಫ್ ಶಿಪ್ಪಿಂಗ್ ಇವರಿಂದ ಒಂದು ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ, ಅದನ್ನು ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಲಿಮಿಟ್ ಫಾರ್ ಚಾರ್ಟರ್ ಇನ್ ದ ಟನ್ನೇಜ್. ನಾವು ಚಾರ್ಟರ್ನ ನಾಟ್ ಮೋರ್ ದೆನ್ 49% ಆಫ್ ದ ನೆಟ್ ಟನ್ನೇಜ್ ಆಫ್ ದ ಕ್ವಾಲಿಫೈಯಿಂಗ್ ಶಿಪ್ ಆಪರೇಟೆಡ್ ಬೈ ದ ಟನ್ನೇಜ್ ಟ್ಯಾಕ್ಸ್ ಕಂಪನಿ ಡ್ಯೂರಿಂಗ್ ದ ಪ್ರೀವಿಯಸ್ ಶೆಲ್ ಬಿ ಚಾರ್ಟೆಡ್. ಅಂದರೆ ರೆಂಟೆಡ್ ಬೇಸಿಸ್ ಮೇಲೆ ನಾವು ರನ್ ಮಾಡಬಾರ್ದು, ಮ್ಯಾಕ್ಸಿಮಮ್ ಓನ್ ಬೇಸ್ಡಲ್ಲೇ ಓನಿಂಗ್, ಆ ಶಿಪ್ಪು ಓನಿಂಗಲ್ಲೇ ಇರಬೇಕು ಅಂತ ಈ ಕೆಟಗರಿ ಹೇಳ್ತಾ ಇದೆ. ಇಷ್ಟು ಟನ್ನೇಜ್ ಬಿಸ್ನೆಸ್ಸಲ್ಲಿ ಮಾಡುವಂಥ ಕ್ವಾಲಿಫೈಯಿಂಗ್ ಶಿಪ್ಪಲ್ಲಿ ನಾವು ಡಿಡಕ್ಷನ್ ತಗೋಬೇಕಂದ್ರೆ ಇಷ್ಟು ಕಂಡೀಷನ್ಸ್ನ ನಾವು ಫುಲ್ಫಿಲ್ ಮಾಡಿರಬೇಕು.